ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ ಅಂತ ಹೇಳಿ. ನಾನು ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಇರ್ತದೆ, ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ. ನಾನು ಖಂಡಿತ ನಿಮ್ಮನ್ನು ಹೆದರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ಜುಲೈ ತಿಂಗಳಿಗೋಸ್ಕರ ಮಿಥುನ ರಾಶಿಯವರಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಸೊ ಏನು ಸಮಸ್ಯೆ ಆಗಬಹುದು, ಏನು ಪರಿಹಾರ, ಹೇಗೆ ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು, ಈ ಥರ ವಿಚಾರಗಳನ್ನ ತಿಳಿಸ್ತೇನೆ. ನಾನು ಮತ್ತೆ ಪುನಃ ಹೇಳ್ತೇನೆ, ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಖಂಡಿತವಾಗಿ ಅಲ್ಲ. ವಿಡಿಯೋದ ಮೂಲ ಉದ್ದೇಶ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಎಚ್ಚರಿಸಲಿಕ್ಕೆ ಅಷ್ಟೇ. ಶುಭ ವಿಚಾರ ಆಲ್ರೆಡಿ ಇದೆ, ಅದನ್ನು ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ತಿಳಿಸಲಿದ್ದೇನೆ. ವೀಕ್ಷಕರೇ, ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಇನ್ನೂ ಫಾಲೋ ಮಾಡ್ಕೊಳ್ಳಿ, ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹಾಗೂ ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ, ಅಥವಾ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ, ಅಥವಾ ನಿಮಗೆ ನಾನು ಸಾಲ ಕೊಡ್ತೀನಿ ಅಂತ, ಅಥವಾ ಕೊಡಿಸ್ತೀನಿ ಅಂತ, ಈ ಥರ ಯಾವುದಾದ್ರು ಒಂದಿಷ್ಟು ಮಾತುಗಳನ್ನು ನಿಮಗೆ ಕೊಟ್ಟು ಮಿಥುನ ರಾಶಿಯವರಿಗೆ ನಿಮಗೆ ಆಶ್ವಾಸನೆಗಳನ್ನು ಕೊಟ್ಟು ಮಾತು ತಪ್ಪುತ್ತಾರೆ. ಸೊ ಆದ್ದರಿಂದ ಯಾರೇ ನಿಮಗೆ ಈ ಥರ ಒಂದಿಷ್ಟು ಮಾತುಗಳಾಡಿ ನಾನಿದ್ದೀನಿ ಅನ್ನೋ ಥರ ಧೈರ್ಯವನ್ನು ಕೊಡ್ತಾರೆ ಅಂತ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವ್ರನ್ನ ನಂಬ್ಕೊಂಡು ಕೂತ್ಕೋಬೇಡಿ. ಭಗವಂತನ ನಂಬಿದ್ರೂ ಆಗುತ್ತೆ, ಅವನ್ನಂತೂ ನಂಬ್ಕೊಂಡು ಕೂತ್ಕೋಬೇಡಿ, ಕೆಲಸ ಆಗೋದಿಲ್ಲ. ಸೊ ಅದರಿಂದ ದಯವಿಟ್ಟು ನಿಮಗೆ ಬೇರೆ ಬೇರೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಒಂದು 3-4 ಪ್ಲಾನ್ ಮಾಡಿಟ್ಕೊಂಡ್ರೆ ನೀವು ಬಚಾವಾಗಬಹುದು. ಅದರಲ್ಲೂ ಬಹಳ ಪ್ರಮುಖವಾಗಿ ಅಮ್ಮನವರ ಆರಾಧನೆ ನಿಮ್ಮನ್ನ ಬಹಳವಾಗಿ ಕಾಪಾಡಲಿದೆ. ಏನು ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಅಮ್ಮನವರ ಆರಾಧನೆ ಜಾಸ್ತಿ ಮಾಡಿ, ದುರ್ಗಾ ಅಷ್ಟೋತ್ತರ ಪಠನೆ ಇತ್ಯಾದಿ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ನವದುರ್ಗಾ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ, ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರು ಜುಲೈ ತಿಂಗಳಲ್ಲಿ ಮೊಣಕೈ ಅಥವಾ ಮೊಣಕಾಲು ಈ 2 ಜಾಗದಲ್ಲಿ ಏಟು ಮಾಡಿಕೊಳ್ಳುವ, ನೋವು ಮಾಡಿಕೊಳ್ಳುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ಶರೀರದ ಬಗ್ಗೆ ಗಮನ ಕೊಡಿ. ಎಲ್ಲೋ ಬಿದ್ದೆ ಸರ್, ಹಿಂಗೆ ಇದು ಮಾಡಿದೆ, ಮೊಣಕೈಗೆ ಏಟಾಯಿತು, ಮೊಣಕಾಲಿಗೆ ಏಟಾಯಿತು, ಈ ತರಹ ಆಗಬಹುದು. ಸೊ ದಯವಿಟ್ಟು ಶರೀರ ರಕ್ಷಣೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ವಾಹನ ಚಾಲನೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಧಾರಣೆ, ಚತುಶ್ಚಕ್ರ ವಾಹನ ಆದರೆ ನೀವು ಸೀಟ್ ಬೆಲ್ಟ್ ಧಾರಣೆ ಇತ್ಯಾದಿ ಕಡ್ಡಾಯ ನಿಯಮಗಳನ್ನು ಪಾಲಿಸಿ, ಟ್ರಾಫಿಕ್ ರೂಲ್ಸ್ನ ಪಾಲಿಸಿ ದಯವಿಟ್ಟು. ಯಾಕೆಂದರೆ ಬಹಳ ಸಮಸ್ಯೆ ಇದೆ. ಯಾಕೆಂದರೆ ಮೊಣಕೈ ಮೊಣಕಾಲು ಏಟು ಮಾಡಿಕೊಳ್ಳುವ, ಅಥವಾ ಸ್ವಲ್ಪ ಏಜ್ಡ್ ಆದ್ರೆ ನಾರ್ಮಲಿ ತುಂಬಾ ನೋವು ಬರ್ತದೆ, ಮೊಣಕೈ ನೋವು ಬರ್ತದೆ, ಮೊಣಕಾಲು ನೋವು ಬರ್ತಾ ಇದೆ, ಕಾಲು ಮಡ್ಚಕ್ಕಾಗ್ತಾ ಇಲ್ಲ, ತುಂಬಾ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈ ತರ ಸ್ವಲ್ಪ ಒಂದಿಷ್ಟು ಸಮಸ್ಯೆಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ಈ ಗಾಣದ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಅದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದು, ಬಿಸಿ ನೀರಿನ ಶಾಖ ಕೊಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಹಾಯ ಆಗಬಹುದೇನೋ. ಬಟ್ ಹೆಚ್ಚಿನ ಸಹಾಯಕ್ಕೆ ನೀವು ಒಳ್ಳೆಯ ಉತ್ತಮ ಆಯುರ್ವೇದಿಕ್ ಡಾಕ್ಟರ್ನ ಯಾರನ್ನ ಸಂಪರ್ಕ ಮಾಡಿದ್ರೆ ಖಂಡಿತ ಒಳ್ಳೆಯದು. ಇದಕ್ಕಿನ್ನೂ ಒಂದು ಮಹಾಮೃತ್ಯುಂಜಯನ ಒಂದು ರಕ್ಷಣೆ ಇದ್ದರೆ ಯಾವುದಾದ್ರು ಒಂದು ಸ್ವರೂಪದಲ್ಲಿ ನಿಮ್ಮ ಶರೀರದ ಮೇಲೆ ಅಥವಾ ಇದರಲ್ಲಿ ತುಂಬ ಒಳ್ಳೆಯದು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನು ನಿತ್ಯ ಜಪ ಮಾಡೋದ್ರಿಂದಲೂ ಸಹ ಸ್ವಲ್ಪ ರಕ್ಷಣೆ ಆಗ್ತದೆ. ಇಲ್ಲ ವಿಶೇಷ ಪರಿಹಾರಗಳು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. ಮೂರನೇ ಎಚ್ಚರಿಕೆ, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿನಲ್ಲಿ ದೃಷ್ಟಿ ತುಂಬ ಆಗುತ್ತೆ, ತುಂಬ ಪವರ್ಫುಲ್ ದೃಷ್ಟಿ ಆಗ್ಬಿಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಏಕಾಗ್ರತೆ ಬರಲ್ಲ, ತುಂಬ ನೀಟಾಗಿ ಯೋಚನೆ ಮಾಡೋಕ್ಕಾಗಲ್ಲ, ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ನೀವು ತುಂಬ ಎಡುತ್ತೀರಾ ಅಂತ ಕಂಡು ಬರ್ತಾ ಇದೆ ಸ್ಪಷ್ಟವಾಗಿ. ಯಾಕೆ ಅಂತಂದರೆ ಎಷ್ಟು ಮಟ್ಟಿಗೆ ನಿಮಗೆ ದೃಷ್ಟಿ ಆಗಿಬಿಡುತ್ತೆ ಅಂದರೆ ನೀವು ಏನನ್ನೂ ಫೋಕಸ್ ಮಾಡೋಕ್ಕಾಗಲ್ಲ, ಯಾವ ಕಡೆನೂ ಫೋಕಸ್ ಇರಲ್ಲ, ಎಲ್ಲ ಮಾಡಬೇಕು ಅಂದ್ಕೊಂತೀರ ಮಾಡೋಕ್ಕಾಗ್ತಾ ಇಲ್ಲ. ಮನೇಲೆಲ್ಲ ರೆಡಿಯಾಗಿರ್ತಾರೆ, ಪ್ರಿಪೇರ್ ಆಗಿರ್ತಾರೆ, ರಾತ್ರಿ ಎಲ್ಲ ಇಲ್ಲ
ನಾಳೆ ಇದನ್ನು ಮಾಡಲೇಬೇಕು ಅಂತ ಬೆಳಗ್ಗೆ ಅಂತ ತಕ್ಷಣ ಅಯ್ಯೋ ನಾಳೆ ಮಾಡೋಣ ಬಿಡಿ, ಇನ್ನೊಂದು ದಿವಸ ಮಾಡೋಣ ಬಿಡಿ, ನನ್ನ ಕೈಲಿ ಆಗಲ್ಲ, ಇವತ್ತು ಯಾಕೋ ಮೂಡಿಲ್ಲ, ಇವತ್ತು ಯಾಕೋ ನನಗೆ ಐಡಿಯಾ ಬರ್ತಾ ಇಲ್ಲ, ಇವತ್ತು ನನಗೆ ಯಾಕೋ ಮನ್ಸು ಬರ್ತಾ ಇಲ್ಲ, ಏನೋ ಒಂದು ಕಾರಣ, ಇವತ್ತು ಮತ್ತೊಂದು ಒಟ್ಟ ನೀವು ಅನ್ಕೊಂಡಿದ್ದ ಕೆಲಸ ಮಾಡಲಿಕ್ಕಾಗದೆ, ಯಾಕಂದ್ರೆ ತುಂಬ ದೃಷ್ಟಿ ಆಗ್ಬಿಡುತ್ತೆ ನಿಮಗೆ. ಸೊ ಅದರಿಂದ ಆ ದೃಷ್ಟಿಯಲ್ಲೂ 2-3 ವಿಧಗಳಿರುತ್ತೆ. ಪ್ರೇತ ದೃಷ್ಟಿ, ಪಿಶಾಚ ದೃಷ್ಟಿ ಅಂತೆಲ್ಲ ಹೇಳ್ತಾರೆ. ಅಂದರೆ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ದೃಷ್ಟಿ ಇದ್ರೂ ಸಹ ದೃಷ್ಟಿ ದೋಷವೇ ಆಗುತ್ತೆ, ಅದು ನಿಮಗೆ ಕೆಟ್ಟದೇ ಆಗುತ್ತೆ. ಇನ್ನು ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಬೇಕಾದ್ರೂ ದೃಷ್ಟಿ ಹಾಕ್ಬೋದು. ಸೊ ಆದ್ದರಿಂದ ದೃಷ್ಟಿಯ ವಿಚಾರದಲ್ಲಿ ಬಹಳ ಗಮನ ಹರಿಸಬೇಕು ನೀವು. ದೃಷ್ಟಿ ತುಂಬ ಆಗುತ್ತೆ ನಿಮಗೆ. ಇದಕ್ಕೆ ರಕ್ಷಣೆ ಅನ್ನತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಸ್ವಲ್ಪ ದೃಷ್ಟಿ ಆದಷ್ಟು ಜಾಸ್ತಿ ತೆಗೆಸ್ಕೊಳ್ಳಿ ನೀವು. ಬೂದುಕುಂಬಳಕಾಯಿ ಅಥವಾ ತೆಂಗಿನಕಾಯಿ ಅಥವಾ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ 3 ದ್ರವ್ಯಗಳು, ಕಾಳು ಏನಂತದ್ದು, ಒಣಮೆಣಸು, ಕಲ್ಲುಪ್ಪು ಹಾಗೂ ಬಿಳಿ ಅಥವಾ ಕರಿ ಸಾಸಿವೆಗಳನ್ನು 3 ಸೇರಿಸಿ ಮುಷ್ಟಿಯಲ್ಲಿ ನಿವಾಳಿಸ್ಬಿಟ್ಟು ಬೆಂಕಿಗೆ ಹಾಕುವಂಥ ದೃಷ್ಟಿ ತೆಗೆಯುವ ಪದ್ಧತಿಗಳನ್ನೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ನಿಮ್ಮ ದೃಷ್ಟಿದೋಷ ಪರಿಹಾರ ಆದಿಗಳಿಗೋಸ್ಕರವಾಗಿ ವಿಶೇಷ ದೇವತಾರಾಧನೆ, ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 4ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಬರುವಂತೆ ಕಟ್ಟುಕಥೆಗಳನ್ನ ಕಟ್ಟಿ ಹರಡಲಾಗುತ್ತೆ ಎಲ್ಲ ಕಡೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುಳ್ಳು ಪುಕಾರು ಹಬ್ಬಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಆಗತ್ತೆ. ನೀವು ಹಂಗಂತೆ, ನೀವು ಹಿಂಗಂತೆ, ನಿಮ್ಗೆ ಆ ಥರ ಅಂತೆ, ನೀವು ಈ ಥರ ಅಂತೆ, ನೀವು ಹಂಗೆ ಮಾಡ್ಕೊಂಡಿದ್ರಂತೆ, ಹಿಂಗೆ ಏನೇನೋ ಹೇಳೋದು ನಿಮ್ಮ ಬಗ್ಗೆ ಕಥೆಗಳನ್ನ ನಿಮಗೆ ಗೊತ್ತಿಲ್ಲದಂಗೆ. ನಿಮಗೆ ಒಂದು ಕೆಟ್ಟ ಹೆಸರು ಬರಬೇಕು, ನಿಮ್ಮ ಇಮೇಜ್ ಹಾಳಾಗಬೇಕು, ನೀವು ನೆಗೆಟಿವ್ ಫಾರ್ಮ್ಯಾಟಿಗೆ ಹೊರಟೋಗ್ಬಿಡ್ಬೇಕು, ನಿಮ್ಮನ್ನು ಜನ ನೆಗೆಟಿವ್ ಆಗಿ ಸ್ವೀಕರಿಸಬೇಕು, ನಿಮ್ಮನ್ನು ಯಾರು ಇಷ್ಟಪಡಬಾರ್ದು ಅಥವಾ ನಿಮ್ಮನ್ನು ಎಲ್ಲ ಕಡೆಗಣಿಸಬೇಕು. ಆ ತರಹ ನೀವು ಎಲ್ಲಿ ಬೇಕಾರಾಗಿರ್ಬೋದು, ನೀವು ಉದ್ಯೋಗ ಸ್ಥಳದಲ್ಲಾಗಿರಬಹುದು, ಸ್ನೇಹಿತರ ಮಧ್ಯದಲ್ಲಾಗಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ಎಲ್ಲಿ ಬೇಕಾರಾಗಿರ್ಬೋದು, ನಿಮ್ಮ ರಿಲೇಷನ್ಸ್ಗಳ ಮಧ್ಯದಲ್ಲಾಗಿರಬಹುದು, ನಿಮಗೆ ಕೆಟ್ಟ ಹೆಸರು ಬರಬೇಕು ಅನ್ನುವ ಸಮಸ್ತ ಪ್ರಯತ್ನವೂ ಮಾಡಲಾಗತ್ತೆ. ಸೊ ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಬಗ್ಗೆ ಯಾರು ಏನು ಅನ್ಕೊಂಡ್ರೆ ನನಗೇನಾಗಬೇಕು, ನಾನು ಸರಿ ಇದ್ದೀನಿ ಅಂತಾನೆ ನಂಗೆ ಗೊತ್ತು ಅನ್ನುವಂಥದ್ದು ಒಳ್ಳೆಯದೇ, ಆದರೆ ಅದು ತೀರಾ ಜಾಸ್ತಿನೂ ಆಗಬಾರ್ದು. ನೀವು ಕ್ಲಾರಿಫಿಕೇಶನ್ ಕೊಡ್ತಾ ಇರಬೇಕಾಗತ್ತೆ. ನಾನು ಅವನಲ್ಲ ಅನ್ನೋ ಅಥವಾ ನಾನು ಆ ಥರ ಅಲ್ಲ ಅನ್ನುವಂಥದ್ದು ಪರಿಸ್ಥಿತಿಗಳನ್ನ ಅವಲಂಬಿಸಿಕೊಂಡಿರ್ತದೆ, ಸಮಸ್ಯೆಗಳಿಗೆ ಅವಲಂಬಿಸಿಕೊಂಡು ಪರಿಹಾರಗಳಿರ್ತದೆ. ಸೊ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಇಲ್ಲ ಭಗವಂತನ ಮೇಲೆ ಭಾರ ಹಾಕಿ ನಿತ್ಯ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿಕೊಂಡು ಭಗವಂತ ನೀನೇ ಕಾಪಾಡಪ್ಪ ಅಂತ ಹೇಳಿ. ಇಲ್ಲ ಅಂದ್ರೆ ನಾವು ವಿಶೇಷವಾಗಿ ಅಮ್ಮನವರ ಆರಾಧನೆ, ಈಶ್ವರ ಆರಾಧನೆ, ವಿಷ್ಣು ಬುಧ ಆರಾಧನೆ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ನಿಗೂಢವಾದ ಎಚ್ಚರಿಕೆ ಜುಲೈ ತಿಂಗಳಿಗೋಸ್ಕರ ಮಿಥುನ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಹಿರಿಯರು, ಬಹಳ ಗೌರವಾನ್ವಿತರು ಅನಿಸಿಕೊಳ್ಳುವಂತಹ ಜನ ನಿಮ್ಮ ಬಗ್ಗೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ತುಂಬ ಬೇಸರ ಆಗುತ್ತೆ. ಬಹಳ ದೊಡ್ಡವರು ಇವರು, ನಾವು ಅವ್ರಿಗೆ ತುಂಬ ಗೌರವ ಕೊಡ್ತೀನಿ, ಅವ್ರು ಬಹಳ ಸಜ್ಜನರು, ಬಹಳ ದೊಡ್ಡ ಹೆಸರು ಇವರು ಅಂತ. ನೀವು ಹಿರಿಯರು ಗೌರವ ಕೊಡಬೇಕು, ದೊಡ್ಡವರು ಗೌರವ ಕೊಡಬೇಕು, ನಾವು ತುಂಬ ಅವ್ರು ಹೇಳ್ದಂಗೆ ನಡ್ಕೋಬೇಕು ಅಂತ. ಆದರೆ ಅವರು ನಿಮ್ಮ ಬಗ್ಗೆ ಒಂದಿಷ್ಟು ನಿರ್ಧಾರಗಳು ತೆಗೆದುಕೊಳ್ತಾರಲ್ಲ, ನೀವು ಹಿಂಗೆ ಅನ್ನುವಂಥದ್ದು, ಅಥವಾ ನಿಮಗೆ ಹಿಂಗೆ ಮಾಡಬೇಕು, ಅಥವಾ ನಿಮಗೆ ಇದೇ ಸಿಗಬೇಕು, ಅಥವಾ ನಿಮಗೆ ಹಿಂಗೆ ಆಗಬೇಕು ಅಂತ ನಿಮ್ಮ ಬಗ್ಗೆ ಅವರು ದೊಡ್ಡವರು ಹಿರಿಯರು ಅನಿಸ್ಕೊಂಡವರು ನಿಮ್ಮ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಬಹಳ ದುಃಖವನ್ನು ಕೊಡುತ್ತೆ. ನಾನು ಇವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೆ, ನನಗೆ ಹಿಂಗೆ ಮಾಡಿಬಿಟ್ರಲ್ಲ ಇವರು, ನನಗೆ ಹಿಂಗೆ ಹೇಳ್ಬಿಟ್ರಲ್ಲ, ಮನಸ್ಸು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದೆ, ನನಗೇನು ಮಾಡಬೇಕು ಅಂತ ಹೇಳ ಅರ್ಥ ಆಗ್ತಾ ಇಲ್ಲ ಅನ್ನುವಷ್ಟು ಮನಸ್ಸಿಗೆ ದುಃಖ ಆಗುತ್ತೆ. ಸೊ ಇದನ್ನೆಲ್ಲ ಎದುರಿಸ್ಬೇಕಾಗತ್ತಾ, ನೀವು ತಲೆಗಟ್ಟಿದೆ ಅಂತ ಬಂಡೆ ಕೊಡ್ಕೊಳಕ್ಕಾಗಲ್ಲ. ಆದ್ದರಿಂದ ನೀವು ಎಷ್ಟೇ ಅವರು ನಿಮ್ಮ ವಿರುದ್ಧವಾಗಿ ನಿರ್ಧಾರಗಳು ತೆಗೆದುಕೊಂಡ್ರು ನೀವು ಅವರ ವಿರುದ್ಧ ಪ್ರತಿಭಟಿಸಲಿಕ್ಕಾಗಲ್ಲ, ಯಾಕಂದರೆ ಗುರು ಹಿರಿಯರಾಗಿರ್ತಾರೆ ಅವರು. ಸೊ ಅದರಿಂದ ನೀವು ಹಿಂಗೆ ಇರಬೇಕಾಗತ್ತೆ, ಅವ್ರಿಗೆ ನತಮಸ್ತಕರಾಗಿ ಇರಬೇಕಾಗತ್ತೆ, ಪ್ರೀತಿ ವಿಶ್ವಾಸ ಎಂಥದ್ದು ಶ್ರದ್ಧಾ ಭಕ್ತಿಯಿಂದನೇ ಇರಬೇಕಾಗುತ್ತೆ, ಗೌರವದಿಂದಲೇ ಇರಬೇಕಾಗುತ್ತೆ. ಆದರೆ ಅವರು ನಿಮ್ಮ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಸಮ್ಮತ ಇರೋದಿಲ್ಲ, ನಿಮಗೆ ಸಮಾಧಾನ ಇರೋದಿಲ್ಲ. ಇದರಲ್ಲಿ ಎಲ್ಲದಕ್ಕೂ ಸಹ ಭಗವದಾರಾಧನೆ, ಭಗವಂತನ ಅನುಗ್ರಹ ನಿಮ್ಮನ್ನು ಕಾಪಾಡುತ್ತೆ. ಒಂದು ವಿಶೇಷವಾದಂಥ ಪರಿಹಾರ, ಯಾಕಂದರೆ ಬರೀ ಜುಲೈ ಅಷ್ಟೇ ಅಲ್ಲ, ಅದರ ನಂತರವೂ ದೀರ್ಘಕಾಲಿಕವಾಗಿ ನಿಮಗೆ ಒಳ್ಳೆಯದಾಗಬೇಕು, ರಕ್ಷಣೆ ಸಿಗಬೇಕು ಅನ್ನುವ ಕಾರಣಕ್ಕೆ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮಗೋಸ್ಕರ ಒಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ, ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ
ಪರ್ವ ದಿನದಂದು, ಪರ್ವ ತಿಥಿಯಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರಬಹುದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರಬಹುದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ, ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಹ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ, ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ? ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ ಪ್ರಣವ ಮಹಾಮೃತ್ಯುಂಜಯದ ಹೋಮದಲ್ಲಿಯೂ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ, ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ, 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ, ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲ ಅಭಿಮಂತ್ರಿತ, ಹಾಗೂ ಮಹಾಪ್ರತ್ಯಂಗಿರ ಹೋಮ
ಹೋಮದಲ್ಲಿ ಅಭಿಮಂತ್ರಿತ, ಅಷ್ಟೇಗಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಅಭಿಮಂತ್ರಿತ. ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನು ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಅದನ್ನು ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.